ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಾರಣಾಂತರಗಳಿಂದ ಏನೋ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಬದಲಾವಣೆ ಮಾಡಬೇಕಾಗಿದೆ. ಅದು ಹೇಗೆ ಮಾಡೋದು ಅದೇ ಇವತ್ತಿನ ಈ ವಿಡಿಯೋದ ಟಾಪಿಕ್ ಆಗಿದೆ. ಸೊ ಹಾಗಾಗಿ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ನಾವು ನಮ್ಮ ಚಾನಲ್ ಹೆಸರು ಮತ್ತು ಚಾನಲ್ ಹ್ಯಾಂಡಲ್ ಹೇಗೆ ಚೇಂಜ್ ಮಾಡೋದು ಅನ್ನೋದು. ಸೊ ಇವತ್ತು ನಾನು ಕೂಡ ನನ್ನ ಚಾನಲ್ ಮೇಲಿರುವ ಟೆಕ್ ಲೈವ್ ಕನ್ನಡ ಅನ್ನೋ ಹೆಸರನ್ನು ಬದಲಾವಣೆ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಸ್ನೇಹಿತರೆ, ನಾನು ಯೂಟ್ಯೂಬ್ ಬಗ್ಗೆ ಮಾಹಿತಿನ ಕೊಡ್ತಾ ಇರ್ತೀನಿ. ಯೂಟ್ಯೂಬ್ ಟಿಪ್ಸ್ ಟ್ರಿಕ್ಸನ್ನು ನಾನು ಇಲ್ಲಿ ಹೇಳ್ತಾ ಇರ್ತೀನಿ. ಯೂಟ್ಯೂಬ್ ಅಪ್ಡೇಟ್ಸ್ ಇದ್ದರೆ ಯೂಟ್ಯೂಬ್ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಆದರೆ ಟೆಕ್ ಲೈವ್ ಕನ್ನಡ ಅನ್ನೋ ಹೆಸರು ಚಾನಲ್ಗೆ ಸೂಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಕೊಡೋ ಟಿಪ್ಸ್ ಟ್ರಿಕ್ಸ್ ಯೂಟ್ಯೂಬ್ ಬಗ್ಗೆ ಮಾಹಿತಿಗೆ ಆ ಚಾನಲ್ ಹೆಸರಿಗೆ ಸೂಟ್ ಆಗ್ತಾ ಇಲ್ಲ ಅಂತ ಹೇಳಿ ಇವತ್ತು ಚಾನಲ್ ಹೆಸರು ಚೇಂಜ್ ಮಾಡ್ತಾ ಇದ್ದೀನಿ. ಚೇಂಜ್ ಮಾಡಿ ನಾನು ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಒಂದು ಹೊಸ ಹೆಸರನ್ನು ನಾಮಕರಣ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೆ ತಿಳಿಸಿದ ಹಾಗಾಯಿತು, ಜೊತೆಗೆ ನಮ್ಮ ಚಾನಲ್ ಹೆಸರು ಚೇಂಜ್ ಮಾಡೋದು ಹೇಗೆ ಅನ್ನೋದು ಕೂಡ ಹೇಳೋದಾಯಿತು. ಸೊ ಎರಡೂ ಕೂಡ ಇವತ್ತು ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಬನ್ನಿ ಸ್ನೇಹಿತರೆ, ನಾನು ಯೂಟ್ಯೂಬ್ ನೇಮನ್ನು ಚೇಂಜ್ ಮಾಡೋದು ಕಂಪ್ಯೂಟರ್ನಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ನೀವು ನಿಮ್ಮ ಮೊಬೈಲ್ನಿಂದ ಕೂಡ ಈಸಿಯಾಗಿ ಮಾಡ್ಬೋದು. ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋ ಗೂಗಲ್ ಕ್ರೋಮ್ನಲ್ಲಿ ಓಪನ್ ಮಾಡಲು ತೊಂದರೆ ಆಗ್ತಿದ್ರೆ ಈ ವಿಡಿಯೋದ ಮೊದಲು ಒಂದು ವಿಡಿಯೋ ಹಾಕಿದ್ದೀನಿ. ಅಲ್ಲಿ ನೀವು ನೋಡಿ ಹೇಗೆ ನಾವು ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋನು ಗೂಗಲ್ ಕ್ರೋಮ್ ಬ್ರೌಸರ್ನಲ್ಲಿ ಮೊಬೈಲ್ನಲ್ಲಿ ಓಪನ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ. ಅದನ್ನು ನೋಡಿ ಆ ಪ್ರಾಬ್ಲಮ್ ನಿಮಗೆ ಸಾಲ್ವ್ ಆಗುತ್ತೆ. ಸೊ ಬನ್ನಿ ಸ್ನೇಹಿತರೆ, ನಾವು ನಮ್ಮ ಚಾನಲ್ ಹೆಸರು ಹೇಗೆ ಚೇಂಜ್ ಮಾಡೋದು ಅದು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಸೊ ಸ್ನೇಹಿತರೆ, ಮೊದಲು ನಾವು ನಮ್ಮ ಚಾನಲ್ ಓಪನ್ ಮಾಡೋಣ. ಇಲ್ಲಿ ನಾನು ನಮ್ಮ ಚಾನಲನ್ನು ಮೊದಲು ಓಪನ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಹೆಸರು ಚಾನಲ್ ಹೆಸರು ಟೆಕ್ ಲೈವ್ ಕನ್ನಡ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಫಸ್ಟ್ ನಮ್ಮದು ಟೆಕ್ ಲೈವ್ ಕನ್ನಡ ಚಾನಲ್ ಹೆಸರಿದೆ. ಈಗ ಇದನ್ನು ನಾವು ಚೇಂಜ್ ಮಾಡಬೇಕಾಗಿದೆ. ಅದಕ್ಕಾಗಿ ಏನು ಮಾಡಬೇಕು ಸ್ನೇಹಿತರೆ, ಇಲ್ಲಿ ಕಸ್ಟಮೈಸೇಷನ್ ಅಂತ ಇದೆ. ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋದಲ್ಲಿ ಹೋದಾಗ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಮೆನುಗಳು ಬರುತ್ತೆ. ಅದರಲ್ಲಿ ಕಸ್ಟಮೈಸೇಷನ್ ಅಂತ ಇದೆ. ಕಸ್ಟಮೈಸೇಷನನ್ನು ಕ್ಲಿಕ್ ಮಾಡಿ. ಆಮೇಲೆ ಈ ರೀತಿ ನಿಮಗೆ ಒಂದು ಇಂಟರ್ಫೇಸ್ ಸಿಗುತ್ತೆ. ಇದು ನೀವು ಮೊಬೈಲ್ನಲ್ಲಿ ಮಾಡ್ಬೋದು ಈಸಿಯಾಗಿ. ಸೊ ನೀವು ಮಾಡಿ ನೋಡಿ. ಆಮೇಲೆ ಲೇಔಟ್ ಈ ರೀತಿ ಓಪನ್ ಆಗುತ್ತೆ. ಕಸ್ಟಮೈಸೇಷನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಚಾನಲ್ ಕಸ್ಟಮೈಸೇಷನ್ ಅಂತ ಇದೆ. ಲೇಔಟ್, ಬ್ರ್ಯಾಂಡಿಂಗ್, ಬೇಸಿಕ್ ಇನ್ಫಾರ್ಮೇಷನ್ ಅಂತ 3 ಟ್ಯಾಬ್ಗಳಿವೆ ಇದರಲ್ಲಿ. ಸೊ ಇಲ್ಲಿ ಬ್ರ್ಯಾಂಡಿಂಗ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಚಾನಲ್ ಲೋಗೋ, ಬ್ಯಾನರ್, ಹಾಗೆ ಅದರ ಏನಂತೀರ ವಾಟರ್ ಮಾರ್ಕ್ ಕೂಡ ಇಲ್ಲಿ ನಿಮಗೆ ನೋಡೋಕೆ ಸಿಗಲಿದೆ. ಸೊ ಇದು ಕೂಡ ನಾವು ಹೆಸರು ಚೇಂಜ್ ಮಾಡಿದ ಕೂಡಲೇ ಇದು ಕೂಡ ಚೇಂಜ್ ಮಾಡಬೇಕು. ಅದು ಕೂಡ ಹೇಗೆ ಮಾಡೋದು ಅದು ಇಲ್ಲಿ ಇವತ್ತು ನೋಡೋಣ. ಸೊ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಮೇಲೆ ಬಂದು ಇಲ್ಲಿ ನೋಡಿ ನೇಮ್ ಅಂತ ಇದೆ. ಚೂಸ್ ಎ ಚಾನಲ್ ನೇಮ್ ದ್ಯಾಟ್ ರಿಪ್ರೆಸೆಂಟ್ ಯು ಆ್ಯಂಡ್ ಯುವರ್ ಕಂಟೆಂಟ್ ಅಂತ ಇದೆ. ಸೊ ಇಲ್ಲಿ ಚೇಂಜ್ ಮೇಡ್ ಟು ಯುವರ್ ನೇಮ್ ಆ್ಯಂಡ್ ಪಿಕ್ಚರ್ ಆರ್ ವಿಸಿಬಲ್ ಓನ್ಲಿ ಆನ್ ಯೂಟ್ಯೂಬ್ ಆ್ಯಂಡ್ ನಾಟ್ ಅದರ್ ಗೂಗಲ್ ಸರ್ವಿಸಸ್. ಯು ಕ್ಯಾನ್ ಚೇಂಜ್ ಯುವರ್ ನೇಮ್ ಟ್ವಿಸ್ ಇನ್ 14 days. ಸೊ ಈ ರೀತಿ 14 ದಿನದಲ್ಲಿ 2 ಸರಿ ನೀವು 14 ದಿನದ ಬಳಿಕ ಒಮ್ಮೆ ನೀವು ಮಾಡ್ಬೋದು ಅಷ್ಟೇ. ಸೊ ಇಲ್ಲಿ ಈಗ ಟೆಕ್ ಲೈವ್ ಕನ್ನಡ ಅಂತ ನಮ್ಮ ಚಾನಲ್ ಹೆಸರಿದೆ. ಇದನ್ನು ಚೇಂಜ್ ಮಾಡೋಣ. ಸೊ ಈ ಚೇಂಜ್ ಮಾಡೋದು ಇಲ್ಲೇ ಇದೆ. ಸೊ ಇಲ್ಲಿ ನಾನು ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಇಲ್ಲಿ ಹೊಸ ನೇಮ್ ಚೂಸ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇದು ನಾನು ಚೂಸ್ ಮಾಡಿರೋ ಹೆಸರು. ಸೊ ಇಲ್ಲಿ ನಾನು ಹಾಕಿದೆ. ಆಮೇಲೆ ಇಲ್ಲಿ ಕೆಳಗಡೆ ಚಾನಲ್ ಹ್ಯಾಂಡಲ್ ಕೂಡ ಇದೆ. ಹ್ಯಾಂಡಲ್ನಲ್ಲಿಯೂ ಕೂಡ ನಾನು ಕನ್ನಡ ಕ್ರಿಯೇಟರ್ ಗೈಡ್ ಅಂತ GUID ಅಂತ ಇಲ್ಲಿ ರಿಪ್ಲೇಸ್ ಮಾಡ್ತೀನಿ. ಸೊ ಈ ಚಾನಲ್ ಹ್ಯಾಂಡಲ್ ಕೂಡ ಇದೆ, ಆಮೇಲೆ ಚಾನಲ್ ಹೆಸರು ಕೂಡ ಇದೆ. ಅವೈಲೇಬಲ್ ಇದ್ದರೆ ಇಲ್ಲಿ ನಿಮಗೆ ಗ್ರೀನ್ನಲ್ಲಿ ರೈಟ್ ಮಾರ್ಕ್ ತೋರಿಸ್ತೆ ಅವೈಲೇಬಲ್ ಇದೆ ಅಂತ. ಸೊ ಆಗ ನೀವು ಅದನ್ನು ಸೆಟ್ ಮಾಡ್ಬೋದು. ಇಲ್ಲದೇ ಇದ್ದರೆ ನೀವು ನೇಮ್ ಚೇಂಜ್ ಮಾಡಿ ಮತ್ತೊಮ್ಮೆ ಬೇರೆ ನೇಮ್ ಸೆಲೆಕ್ಟ್ ಮಾಡಬೇಕಾಗುತ್ತೆ.
ಸೊ ಈ ರೀತಿ ನೀವು ಕನ್ನಡ ಕ್ರಿಯೇಟರ್ ಗೈಡ್ ಅಂತ ನಾನು ಇಲ್ಲಿ ಹಾಕಿದೆ, ನೀವು ಕೂಡ ಇಲ್ಲಿ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನ್ನಲ್ಲಿಯೂ ಕೂಡ ಕೆಲವೊಂದಿಷ್ಟು ಇಲ್ಲಿ ನಾನು ಟೆಕ್ ಲೈವ್ ಕನ್ನಡ ಅಂತ ಹಾಕಿದ್ದೀನಿ, ಅದನ್ನು ರಿಪ್ಲೇಸ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ರಿಪ್ಲೇಸ್ ಮಾಡಿದೆ. ಇಲ್ಲಿಯೂ ಕನ್ನಡದಲ್ಲಿಯೂ ಕೂಡ ಇದೆ, ಅದು ಕೂಡ ನಾನು ಇಲ್ಲಿ ಚೇಂಜ್ ಮಾಡ್ತೀನಿ. ಸೊ ಕನ್ನಡ ಕ್ರಿಯೇಟರ್ ಗೈಡ್ ಇದನ್ನು ನಾನು ರಿಪ್ಲೇಸ್ ಮಾಡ್ತೆ. ಸೊ ಈ ರೀತಿ ನೀವು ಎಲ್ಲವೂ ಕೂಡ ಚೇಂಜ್ ಮಾಡ್ಬೋದು. ಎಲ್ಲಿ ನೀವು ಅದನ್ನು ಬಳಸಿದ್ದೀರಾ ಮೊದಲು ಅದನ್ನು ರೀಪ್ಲೇಸ್ ಮಾಡಿ, ಎಲ್ಲದರಲ್ಲೂ ರೀಪ್ಲೇಸ್ ಮಾಡಿ ಇದನ್ನು ಹಾಕಿ. ಸೊ ಈ ರೀತಿ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ಇಲ್ಲಿಯೂ ಕೂಡ ಇದೆ, ಇದನ್ನು ಕೂಡ ನಾನು ಇಲ್ಲಿ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನಾನು ಎಲ್ಲದರಲ್ಲೂ ಇದನ್ನು ಚೇಂಜ್ ಮಾಡ್ತಾಯಿದ್ದೇನೆ. ಎಲ್ಲೆಲ್ಲಿ ಆ ಹೆಸರಿದೆ ಮೊದಲಿರುವ ಹೆಸರನ್ನು ರೀಪ್ಲೇಸ್ ಮಾಡಿದೆ. ಸೊ ಈ ರೀತಿ ಮಾಡಿ ಆಮೇಲೆ ಇಲ್ಲಿ ನೋಡಿ 1000 ಕ್ಯಾರೆಕ್ಟರ್ ಅಷ್ಟೇ ಹಾಕಬೇಕಾಗಿದೆ, ಇಲ್ಲಿ 1019 ಕ್ಯಾರೆಕ್ಟರ್ ಆಗಿದೆ. ಸೊ ಇಲ್ಲಿ ಕೆಲವೊಂದಿಷ್ಟು ಕ್ಯಾರೆಕ್ಟರ್ಸನ್ನು ಕಡಿಮೆ ಮಾಡಬೇಕಾಗಿದೆ. ಇಲ್ಲಿ ಕಾಂಟ್ಯಾಕ್ಟ್ ಹಿಯರ್ ಫಾರ್ ಬಿಸ್ನೆಸ್ ಪರ್ಪೋಸ್ ಅಂತ ಇದೆ, ಇದನ್ನು ನಾನು ತೆಗೆದು ಅದರ ಕಡಿಮೆ ಆಗುತ್ತೆ. ಬಿಸ್ನೆಸ್ INQ ಅಂತ ಮಾಡ್ತೀನಿ, ಸಾಕು. ಸೊ ಇಲ್ಲಿ ನೋಡಿ ಪರ್ಫೆಕ್ಟ್ ಆಯಿತು. ಸೊ ಇಷ್ಟು ಮಾಡಿ ಆಮೇಲೆ ಇದನ್ನು ಪಬ್ಲಿಷ್ ಮಾಡಿಬಿಡ್ತೀನಿ. ಸೊ ಇಲ್ಲಿ ನೋಡಿ ಪಬ್ಲಿಷ್ ಅಂತ ಇದೆ, ಇದನ್ನು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ ನಾನು ಪಬ್ಲಿಷ್ ಮಾಡ್ತೀನಿ. ಸೊ ನಮ್ಮ ಚಾನಲ್ ಹೆಸರು ಈಗ ಚೇಂಜ್ ಆಗಿದೆ. ಸೊ ಇದು ಅಪ್ಡೇಟ್ ಆಗಿ ಬರಬೇಕು ಅಂದರೆ 24 ಅವರ್ಸ್ ತೊಗೊಳುತ್ತೆ. ಸೊ ಹಾಗಾಗಿ ನಾವು ವೆಯ್ಟ್ ಮಾಡೋಣ. ಹೆಸರಂತೂ ತೋರಿಸ್ಬಿಡುತ್ತೆ, ಆದರೆ ಕೆಲವು ಕಡೆ ಒಂದು ಸ್ವಲ್ಪ ಚೇಂಜ್ ಆಗಿ ಎಲ್ಲರ ಮುಂದೆ ಬರಬೇಕು ಅಂದರೆ 24 ಅವರ್ಸ್ ಟೈಮ್ ಇದಕ್ಕೆ ಬೇಕು. ಸೊ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ನಮ್ಮ ಚಾನಲ್ ಹೆಸರು ರೀಸೆಟ್ ಆಗಿಬಿಡ್ತು. ಸೊ ಇದಕ್ಕೆ ನಾನು ಬ್ರ್ಯಾಂಡಿಂಗ್ ಕೂಡ ಮಾಡಬೇಕಾಗಿದೆ. ಅಂದರೆ ಇಲ್ಲಿ ನಾವು ಲೋಗೋ ಆಮೇಲೆ ಬ್ಯಾನರ್ ಕೂಡ ಚೇಂಜ್ ಮಾಡಬೇಕಾಗಿದೆ. ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ. ಸೊ ಇದನ್ನು ರಿಮೂವ್ ಮಾಡ್ತೀನಿ, ಇದು ಕೂಡ ರಿಮೂವ್ ಮಾಡಿ ಮೊದಲು ಪಬ್ಲಿಷ್ ಮಾಡ್ತೀನಿ. ಯಾಕಂದರೆ ಇನ್ನೊಮ್ಮೆ ಹಾಕಿದರೆ ಅಪ್ಡೇಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ಅದನ್ನು ಮೊದಲು ರಿಮೂವ್ ಮಾಡಿ ಪೇಜನ್ನು ರಿಫ್ರೆಶ್ ಮಾಡಬೇಕು. ಸೊ ಪೇಜ್ ರಿಫ್ರೆಶ್ ಮಾಡಿದರೆ ಈ ರೀತಿ ಬರುತ್ತೆ. ಮತ್ತೊಮ್ಮೆ ರಿಫ್ರೆಶ್ ಮಾಡಿದರೆ ನೋಡಿ ಲೋಗೋ ಮತ್ತೆ ಕಾಣುತ್ತೆ. ಸೊ ಈ ರೀತಿ ನಿಮಗೆ ಲೋಗೋ ಕಾಣುತ್ತೆ. ಸೊ ಹಾಗಾಗಿ ರಿಮೂವ್ ಮಾಡಬೇಕು. ಅಪ್ಲೋಡ್ ಚೇಂಜ್ ಮಾಡಿದರೆ ಮತ್ತೆ ಅದು ಅಪ್ಡೇಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ ರಿಮೂವ್ ಮಾಡಿಬಿಡಿ. ಆಮೇಲೆ ಇಲ್ಲಿ ಅಪ್ಲೋಡ್ಗೆ ಬಂದು ನೀವು ಮಾಡಿರುವ ಲೋಗೋ ಮತ್ತು ಬ್ಯಾನರನ್ನು ಇಲ್ಲಿ ಸೆಟ್ ಮಾಡಿ. ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನಾನು ಲೋಗೋ ಡಿಸೈನ್ ಅಂತ ಇಲ್ಲಿ ಫೋಲ್ಡರ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ ನಾನು ಒಂದು ಬ್ಯಾನರ್ ರೆಡಿ ಮಾಡಿಟ್ಟಿದ್ದೀನಿ. ಲೋಗೋ ರೆಡಿ ಮಾಡಿಟ್ಟಿದ್ದೀನಿ. ಸೊ ಇದೇ ಲೋಗೋ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ನಾನು ಲೋಗೋ ರೆಡಿ ಮಾಡಿದ್ದೀನಿ. ಸೊ ಅದನ್ನು ಇಲ್ಲಿ ರಿಪ್ಲೇಸ್ ಮಾಡ್ತಾಯಿದ್ದೀನಿ, ಚೇಂಜ್ ಮಾಡಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ಚಾನಲ್ ಬ್ಯಾನರ್ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ ಈ ರೀತಿ ಆಗಿದೆ. ಸೊ ಡನ್ ಮಾಡ್ತೀನಿ. ಸೊ ಡನ್ ಮಾಡಿ ಆಮೇಲೆ ಇಲ್ಲಿ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ನಮ್ಮ ಎಲ್ಲ ಕೆಲಸ ಕೂಡ ಇಲ್ಲಿ ಕಂಪ್ಲೀಟ್ ಆಗಿದೆ. ಈ ರೀತಿ ನೀವು ನಿಮ್ಮ ಚಾನಲ್ ಮೇಲೆ ನೇಮ್ ಚೇಂಜ್ ಮಾಡ್ಬೋದು, ಜೊತೆಗೆ ಬ್ಯಾನರ್ ಕೂಡ ಚೇಂಜ್ ಮಾಡ್ಬೋದು, ಹಾಗೆ ಲೋಗೋ ಕೂಡ ಚೇಂಜ್ ಮಾಡ್ಬೋದು. ಸೊ ಈ ರೀತಿ ನೀವು ಮಾಡಿ ನೋಡ್ಬೋದು. ಇಲ್ಲಿ ನೋಡಿ ಚೇಂಜ್ ಆಗಿ ಬಂತು. ಈಗ ಒಂದು ಸ್ವಲ್ಪ ರಿಫ್ರೆಶ್ ಮಾಡೋಣ. ಸೊ ಇಲ್ಲಿ ನೋಡಿ ಚೇಂಜ್ ಆಗಿ ಲೋಗೋ ಕೂಡ ನಮಗೆ ಕಾಣ್ತಾ ಇದೆ. ಸೊ ಇಲ್ಲಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಲೋಗೋ ಮೇಲೆ ಕ್ಲಿಕ್ ಮಾಡಿದರೆ ಇದು ರೀಡೈರೆಕ್ಟ್ ಆಗಿ ಒಂದು ಬೇರೆ ಪೇಜ್ ಓಪನ್ ಆಗಿ ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ಇಲ್ಲಿ ಲೋಗೋ ಅಪ್ಡೇಟ್ ಆಗೋಕ್ಕೆ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ಸ್ನೇಹಿತರೆ. ಸೊ ಹಾಗಾಗಿ 24 ಅವರ್ಸ್ ನಾವು ವೇಟ್ ಮಾಡಲೇಬೇಕು. ಸೊ ಕೆಲವೊಂದು ಕಡೆ ಇದು ಈಸಿಯಾಗಿ ಬಂದುಬಿಡುತ್ತೆ, ಆದರೆ ಕೆಲವೊಂದು ಕಡೆ ಇದು ಬರೋಲ್ಲ. ಅಪ್ಡೇಟ್ ಆಗಿ ಬರೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಈಗ ನಮ್ಮ ಚಾನಲ್ ಹೆಸರು ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಆಗಿದೆ. ಸೊ ಸ್ನೇಹಿತರೆ, ಮೊದಲು ಹೇಗೆ ನೀವು ನಮಗೆ ಪ್ರೀತಿ, ನಿಮ್ಮ ವಿಶ್ವಾಸ ತೋರಿಸಿದ್ದೀರಾ, ಅದೇ ರೀತಿ ಈಗಲೂ ಕೂಡ ಈ ಚಾನಲ್ ಮೇಲೆ ತೋರಿಸ್ಬೇಕು ಅಂತ ವಿನಂತಿ ನಾನು ನಿಮಗೆ ಮಾಡ್ತಾಯಿದ್ದೀನಿ. ಸೊ ಯಾಕಂದರೆ ಟೆಕ್ ಲೈವ್ ಕನ್ನಡ ಅನ್ನೋ ಹೆಸರು ಈ ನಾಲ್ಕು ಹಾಕ್ತಿರೋ ಟಾಪಿಕ್ ರಿಲೇಟೆಡ್ ಇರಲಿಲ್ಲ, ಹಾಗಾಗಿ ಅದನ್ನು ಚೇಂಜ್ ಮಾಡಿದ್ದೀನಿ. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.